ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ದೇಹ ಫಿಟ್ ಆಗಿರಲು ಬೊಜ್ಜು ಕರಗಿಸಲು ಇಲ್ಲಿದೆ ಸೂಪರ್ ಹಿಟ್ ಟಿಪ್ಸ್ಗಳು. ಗರ್ಭಿಣಿಯರಾದಾಗ ಮತ್ತು ಋತುಚಕ್ರವು ನಿಲ್ಲುವ ಸಮಯದಲ್ಲಿ ತೂಕ ಹೆಚ್ಚಾಗುವ ಸಾಧ್ಯತೆಗಳಿರುತ್ತದೆ. ಮೇಲಿಂದ ಮೇಲೆ ಕುರುಕುರು ತಿಂಡಿಗಳನ್ನು ಸೇವಿಸುವುದರಿಂದಲೂ ಸ್ಥೂಲಕಾಯ ಉಂಟಾಗಬಹುದು. ಆನುವಂಶೀಯತೆಯು ಸ್ಥೂಲಕಾಯತೆಯನ್ನು ಉಂಟುಮಾಡುತ್ತದೆ. ಮಧುಮೇಹ, ಸೋರಿಯಾಸಿಸ್, ರಕ್ತದೊತ್ತಡ ಮುಂತಾದ ದೀರ್ಘಕಾಲದ ರೋಗಿಗಳು ಸ್ಥೂಲಕಾಯದವರಾಗಿದ್ದರೆ ಅಂಥವರು ಸ್ಥೂಲಕಾಯವನ್ನು ಕಡಿಮೆ ಮಾಡಿಕೊಳ್ಳಬೇಕು. ಅವರು ತೂಕ ಇಳಿಸುವ ಎಲ್ಲ ಕ್ರಮಗಳನ್ನು ಅನುಸರಿಸಬೇಕು. ಬೊಜ್ಜು ಮೈ ಹೊಂದಿರುವವರು ಸಿಹಿಮೂತ್ರ ರೋಗವನ್ನು ಖಂಡಿತವಾಗಿಯೂ ಅನುಭವಿಸಬೇಕಾಗುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಯಾವ ತೊಂದರೆಯೂ ಉಂಟಾಗುವುದಿಲ್ಲ, ಆದರೆ ವಯಸ್ಸಾಗುತ್ತಿದ್ದಂತೆಯೇ ಮಧುಮೇಹ ಪ್ರಾರಂಭವಾಗಿ ಶರೀರದ ಮುಖ್ಯ ಸಾರಗಳನ್ನು ಮೂತ್ರದಲ್ಲಿ ಹೊರಹಾಕಿ ನಿಶಕ್ತಿಯುಂಟು ಮಾಡುತ್ತದೆ. ಗಾಯಗಳಾದರೆ ಬೇಗನೆ ವಾಸಿಯಾಗದೆ ನರಳಬೇಕಾಗುತ್ತದೆ. ಬೊಜ್ಜು ಅಥವಾ ಸ್ಥೂಲಕಾಯ ಮಾನವನ ಶತ್ರು ಎಂಬುದನ್ನು ಮರೆಯಬಾರದು. ಸ್ನೇಹಿತರೆ, ನಮ್ಮಲ್ಲಿ ಹೊಸೊಬ್ರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಚಿಂತೆ, ಉದ್ವೇಗ, ಮದ್ಯಪಾನ ಇವುಗಳು ಗಂಡಸರಲ್ಲಿ ಸ್ಥೂಲಕಾಯವಾಗಲು ಒಂದು ಕಾರಣವಾಗಿದೆ. ಅಮೃತಬಳ್ಳಿಯ ಕಾಂಡದ ರಸ ತೆಗೆದು 2 ಚಮಚ ರಸಕ್ಕೆ ಅಷ್ಟೇ ಪ್ರಮಾಣದ ಜೇನುತುಪ್ಪ ಬೆರೆಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ತೂಕ ಕಡಿಮೆಯಾಗುವುದು. ಮೈ ತೂಕವೇ ಸ್ಥೂಲಕಾಯ, ಇದನ್ನೇ ಬೊಜ್ಜು ಎನ್ನುವುದು. ಇದು ದೇಹದ ಸೌಂದರ್ಯವನ್ನು ಕೆಡಿಸುವುದಲ್ಲದೆ ನಾನಾ ಬಗೆಯ ದೀರ್ಘಕಾಲದ ರೋಗಗಳನ್ನು ತರುತ್ತದೆ. ತೂಕ ಇಳಿಸಿಕೊಂಡು ಆರಾಮದ ಬದುಕಿಗೆ ಶರಣಾಗಬೇಕು. ನುಗ್ಗೆ ಸೊಪ್ಪನ್ನು ಪ್ರತಿನಿತ್ಯ ಸೇವಿಸುತ್ತಿದ್ದರೆ ಸ್ಥೂಲಕಾಯ ಕಡಿಮೆಯಾಗುವುದು. ಸುವರ್ಣಗೆಡ್ಡೆಯನ್ನು ಹೆಚ್ಚು ಆಹಾರದಲ್ಲಿ ಉಪಯೋಗಿಸುತ್ತಿದ್ದರೆ ಹೆಚ್ಚಿನ ತೂಕ ಕಡಿಮೆಯಾಗುವುದು. ಊಟಕ್ಕೆ ಮುಂಚೆ 2 ಚಮಚದಷ್ಟು ಎಳ್ಳೆಣ್ಣೆಯನ್ನು ಕುಡಿಯುವುದರಿಂದ ತೂಕ ಕಡಿಮೆಯಾಗುವುದು. ಅಳಲೆಕಾಯಿ ಮತ್ತು ಬೆಲ್ಲವನ್ನು ಬೆರೆಸಿ ನುಣ್ಣಗೆ ಪುಡಿ ಮಾಡಿಟ್ಟುಕೊಂಡು 2 ಚಮಚದಷ್ಟು ಪುಡಿಯನ್ನು ಬಿಸಿ ನೀರಿನೊಂದಿಗೆ ಬೆರೆಸಿ ದಿನಕ್ಕೆ 2 ಬಾರಿ ಸೇವಿಸಬೇಕು. ಪ್ರತಿದಿನ ಬೆಳಿಗ್ಗೆ 1 ಲೋಟ ಬಿಸಿ ನೀರಿಗೆ 1 ನಿಂಬೆಹಣ್ಣನ್ನು ಹಿಂಡಿ ರಸ ಹಾಕಿ ಕುಡಿಯುವುದರಿಂದ ಸ್ಥೂಲಕಾಯ ಕಡಿಮೆಯಾಗುವುದು. ಆಹಾರದಲ್ಲಿ ನಿಯಮಿತವಾಗಿ ಸುವರ್ಣಗೆಡ್ಡೆಯನ್ನು ಉಪಯೋಗಿಸುವುದರಿಂದ ಹೆಚ್ಚಿನ ತೂಕ ಕಡಿಮೆಯಾಗಿ ಬಳ್ಳಿ ಆಕಾರ ಮೂಡುತ್ತದೆ. ಬೆಳಗಿನ ಸಮಯದಲ್ಲಿ ಮೆಣಸನ್ನು ತಾಂಬೂಲದೊಡನೆ ಸೇವಿಸಿ ತಣ್ಣೀರನ್ನು ಕುಡಿಯುವುದರಿಂದ ಸ್ಥೂಲಕಾಯ ಕೃಶವಾಗುವುದು. ಗೋಮೂತ್ರವನ್ನು ಶೇಖರಿಸಿಕೊಂಡು ಅದರಲ್ಲಿ ಅಗ್ನಿಮುಖ ಚೂರ್ಣವನ್ನು ಬೆರೆಸಿ ಪ್ರತಿನಿತ್ಯ 2-3 ಬಾರಿ ಸೇವಿಸುತ್ತಾ ಬಂದರೆ ಆಹಾರದಲ್ಲಿನ ಮೇದಸ್ಸು ಹೊರಹೋಗಿ ನಿಯಮಿತವಾದ ವ್ಯಾಯಾಮದಿಂದ ಸ್ಥೂಲಕಾಯ ನಿವಾರಣೆಯಾಗುವುದು. ವಾಯುವಿಂಗಳದ ಬೀಜವನ್ನು ಚೆನ್ನಾಗಿ ಪುಡಿ ಮಾಡಿ 2 ಚಮಚದಷ್ಟು ಪುಡಿಗೆ 2 ಚಮಚದಷ್ಟು ಜೇನುತುಪ್ಪ ಬೆರೆಸಿ ಪ್ರತಿನಿತ್ಯ 3 ಬಾರಿಯಂತೆ ಸೇವಿಸುತ್ತಿದ್ದರೆ ಕೊಬ್ಬು ಕರಗಿ ಸ್ಥೂಲಕಾಯ ನಿವಾರಣೆಯಾಗುವುದು. ಪ್ರತಿದಿನ ಬೆಳಿಗ್ಗೆ 1 ಚಮಚದಷ್ಟು ಹಲಕರಿ ಎಳ್ಳನ್ನು ತಿಂದು ತಣ್ಣೀರನ್ನು ಕುಡಿಯುತ್ತಿದ್ದರೆ ಸ್ಥೂಲಕಾಯ ಕೃಶವಾಗುವುದು. ಹೊನ್ನೆ ಮರದ ತೊಗಟೆಯನ್ನು ತೆಗೆದುಕೊಂಡು 1 ಲೋಟ ನೀರಿಗೆ ಬೆರೆಸಿ ಕಷಾಯ ತಯಾರಿಸಿ ಅದಕ್ಕೆ 2 ಚಮಚದಷ್ಟು ಜೇನುತುಪ್ಪ ಬೆರೆಸಿ ಊಟಕ್ಕೆ ಮೊದಲು ಸೇವಿಸಿದರೆ ಸ್ಥೂಲಕಾಯ ಕಡಿಮೆಯಾಗುವುದು. ಕಾಂತ ಭಸ್ಮವನ್ನು ಜೇನುತುಪ್ಪದೊಡನೆ ಬೆರೆಸಿ ಪ್ರತಿನಿತ್ಯ ಸೇವಿಸುತ್ತಿದ್ದರೆ ಸ್ಥೂಲಕಾಯ ನಿವಾರಣೆಯಾಗುವುದು. ಕರಿಬೇವಿನ ಎಲೆ, ಹಾಗಲಕಾಯಿ ಹೋಳು, ಕರಿಮೆಣಸು, ಉಪ್ಪು, ಹುರಿಗಡಲೆ ಇವುಗಳನ್ನು ಊಟದಲ್ಲಿ ಸೇರಿಸಿ ಸೇವಿಸಿದರೆ ಮಧುಮೇಹ ನಿಯಂತ್ರಣಗೊಳ್ಳುವುದು. ನೇರಳೆ ಬೀಜದ ಕಷಾಯಕ್ಕೆ 1 ಚಮಚದಷ್ಟು ನೆಲ್ಲಿ ರಸ, ಸ್ವಲ್ಪ ಅರಶಿನದ ಪುಡಿಯನ್ನು ಬೆರೆಸಿ ಸೇವಿಸಿದರೆ ಮಧುಮೇಹ ಕಡಿಮೆಯಾಗುವುದು. ಅರಶಿನದ ಪುಡಿಯನ್ನು ಹಸುವಿನ ಹಾಲಿನಲ್ಲಿ 1/2 ಚಮಚದಷ್ಟು ಬೆರೆಸಿ ಪ್ರತಿನಿತ್ಯ ಕುಡಿದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆಯಾಗುವುದು. ಹಾಗಲಕಾಯಿಯ ರಸವನ್ನು ಪ್ರತಿನಿತ್ಯ 1/2 ಲೋಟದಷ್ಟು ಸೇವಿಸುತ್ತಾ ಬಂದರೆ ಮಧುಮೇಹ ನಿಯಂತ್ರಣಗೊಳ್ಳುವುದು. ಹೊಂಗೆ ಹೂವಿನ ಕಷಾಯ ಮಧುಮೇಹಕ್ಕೆ ಅತ್ಯಂತ ಪರಿಣಾಮಕಾರಿ. ಅಮೃತಬಳ್ಳಿಯು ಮಧುಮೇಹಕ್ಕೆ ರಾಮಬಾಣ. 1 ಹಿಡಿ ಬೇವಿನ ಸೊಪ್ಪನ್ನು ನಿತ್ಯ ಸೇವಿಸುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ಮಧುಮೇಹಿಗಳಿಗೆ ಉತ್ತಮ ಔಷಧ. ಸ್ಥೂಲಕಾಯದವರು ಮಧುಮೇಹಿಗಳು ಪ್ರತಿನಿತ್ಯ ಚೆನ್ನಾಗಿ ಬಲಿತ ಕರಿಬೇವಿನ ಎಲೆಗಳನ್ನು ಅಗಿದು ತಿನ್ನುವುದರಿಂದ ನಿಧಾನವಾಗಿ ಕೊಬ್ಬು ಕರಗುತ್ತದೆ. ಮೂತ್ರದಲ್ಲಿ ಸಕ್ಕರೆಯ ಅಂಶ ಕಡಿಮೆಯಾಗುತ್ತದೆ. ಮಧುನಾಶಿನಿ ಚೂರ್ಣ, ಹಿರೇಮದ್ದಿನ ಬೇರು ಇವುಗಳನ್ನು ಸಮಪ್ರಮಾಣದಲ್ಲಿ ತೆಗೆದುಕೊಂಡು ನೀರಿನೊಂದಿಗೆ ಬೆಳಿಗ್ಗೆ ಸೇವಿಸುವುದರಿಂದ ಮಧುಮೇಹ ನಿಯಂತ್ರಣಗೊಳ್ಳುವುದು. ಕಾಮಕ್ರೀಡೆಯಲ್ಲಿ ಎಚ್ಚೆತ್ತವಾಗಿ ಪಾಲ್ಗೊಳ್ಳುವುದರಿಂದ ಮುದಿತನವು ಬೇಗ ಆವರಿಸುತ್ತದೆ. ಚರ್ಮವು ಬೇಗ ಸುಕ್ಕುಗಟ್ಟುತ್ತದೆ. ಇಂದ್ರಿಯಗಳು ತಮ್ಮ ಶಕ್ತಿಯನ್ನು ಬಹಳ ಬೇಗ ಕಳೆದುಕೊಳ್ಳುತ್ತದೆ. ಮೂಳೆಗಳು ಬೇಗ ಸವೆಯುತ್ತದೆ. ಬೆಟ್ಟದ ನೆಲ್ಲಿಕಾಯಿ ರಸ ಮಧುಮೇಹಿ ರೋಗಿಗಳಿಗೆ ದಿವ್ಯ ಔಷಧ. ಪಾಲಕ್ ಸೊಪ್ಪಿನಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸುವ ಅಂಶಗಳು ಇರುವುದರಿಂದ ರಕ್ತಹೀನತೆಯಿಂದ ಬಳಲುವವರು ಇದನ್ನು ಸೇವಿಸುವುದು ಚರ್ಮಕ್ಕೆ ಕಾಂತಿ ನೀಡುವುದಲ್ಲದೆ
ಮನಸ್ಸಿಗೆ ನೆಮ್ಮದಿಯನ್ನು ನೀಡಿ ಉತ್ಸಾಹಿಯಾಗಿರಲು ಪೂರಕವಾಗಿದೆ. ತುಳಸಿ ಎಲೆಗಳನ್ನು ಸೇವಿಸುವುದರಿಂದ ಆಗುತ್ತಿರುವ ವಾಂತಿಯನ್ನು ನಿವಾರಣೆ ಮಾಡಿಕೊಳ್ಳಬಹುದು ಮತ್ತು ನಮ್ಮ ಕರುಳುಗಳಲ್ಲಿ ಇರುವ ಹುಳಗಳನ್ನು ನಾಶ ಮಾಡಿಕೊಳ್ಳಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.